त्रिभिरनुमेयं शुद्धकायं सखायं सुखमजमनपायं मुक्त्युपायं विमायं द्रहजमहममेजं धेजमाम्नाजगेयं सदजमसदजेयं श्रीसहायं भजेयम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेष सन्मङ्गलानि भवन्तु सम्यक् श्लोकैकश्रवण पठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतले श्रीमद्भागवते महापुराणे द्वितीयस्कन्धे दशमाध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ ಭಾಗವತದ 10 ಲಕ್ಷಣ ಯಾವುದು ಅಂತ ನೋಡ್ತಾ ಇದ್ವಿ. ಅದರಲ್ಲಿ ಸರ್ಗ ಅಂದ್ರೆ ಏನು, ವಿಸರ್ಗ ಅಂದ್ರೆ ಏನು ಅಂತ ನೋಡ್ತಾ ಇದ್ವಿ. ಈ ಸರ್ಗದ ಬಗ್ಗೆ, ಅನುಸರ್ಗದ ಬಗ್ಗೆ ಅಂದ್ರೆ ವಿಸರ್ಗ ಅನ್ನೋದ್ರ ಬಗ್ಗೆ ಹೀಗೆ ಹೇಳ್ತಾರೆ. ವ್ಯೋಮ ಸಂಹಿತೆ ಅಂತ ಒಂದು ಗ್ರಂಥ, ಅದರಲ್ಲಿ ಬರುವಂತಹ ವಿಷಯವನ್ನ ಆಚಾರ್ಯರು ಕೋಟ್ ಮಾಡ್ತಾರೆ. ಮಹದಾದ್ಯಂಡ ಪರ್ಯಂತಹ ಸರ್ಗೆ ಅಂಡೇ ಬ್ರಹ್ಮಣಸ್ತುಜ ಅನುಸರ್ಗ ಇತಿ ಪ್ರೋಕ್ತಃ ಪೌರುಷಶ್ಚ ಇತಿ ಕಥ್ಯತೆ ಅಂತ ಹೇಳ್ತಾರೆ. ಸರ್ಗ ಅಂದ್ರೇನು? ಮಹತ್ತತ್ವದಿಂದ ಆರಂಭ ಮಾಡಿ ಬ್ರಹ್ಮಾಂಡದ ಸೃಷ್ಟಿ ಆಗೋವರೆಗೆ ಸರ್ಗ ಅಂತೆಲ್ಲ ಹೇಳ್ತಾರೆ ಇದು ವ್ಯೋಮ ಸಂಹಿತೆಯಲ್ಲಿ. ಇನ್ನು ಭಗವಂತ ಏನು ಸೃಷ್ಟಿ ಮಾಡ್ತಾನೆ, ಯಾರಿಗೆ? ಬ್ರಹ್ಮದೇವರಿಗೆ. ಅಂದ್ರೆ ವಿರಾಟ್ ಅನ್ನೋ ಹೆಸರಿನ ಬ್ರಹ್ಮದೇವರಿಗೆ ಒಂದು ಶರೀರ ಕೊಡ್ತಾನೆ ಪರಮಾತ್ಮ. ಎಂಥ ಶರೀರ ಕೊಡ್ತಾನೆ? 14 ಲೋಕಗಳ ಸಮಷ್ಟಿಯಾದ ಬ್ರಹ್ಮಾಂಡ, ಅದನ್ನೇ ಶರೀರವಾಗಿ ಕೊಡ್ತಾನೆ. ಈ ಭಗವಂತ ಮಾಡುವಂತಹ ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಸೃಷ್ಟಿ ಏನಿದೆ ಇದನ್ನ ಅನುಸರ್ಗ ಅಂತ ಕರೀತಾರೆ. ಈ ಅನುಸರ್ಗ ಅನ್ನೋದಕ್ಕೆ ವಿಸರ್ಗ ಅಂತಾನೂ ಕರೀತಾರೆ, ಇನ್ನೊಂದು ಹೆಸರಷ್ಟೇ. ಹಾಗಾಗಿ ವಿಸರ್ಗ ಅಂತ ಅನ್ನೋದಾಗ್ಲಿ ಅಥವಾ ಅನುಸರ್ಗ ಅನ್ನೋದಾಗ್ಲಿ ಒಂದೇ, ಬೇರೆ ಏನಲ್ಲ. ಯಾಕೆ ಅಂತಂದ್ರೆ ಇದು ಭಗವಂತನ ಸೃಷ್ಟಿ. ಅದು ಎಂಥ ಭಗವಂತನ ಸೃಷ್ಟಿ? ಪುರುಷ ನಾಮಕ ಭಗವಂತನ ಸೃಷ್ಟಿ. ಪುರುಷ ಅನ್ನೋ ಹೆಸರಿನ ಪರಮಾತ್ಮ ಬ್ರಹ್ಮದೇವರಿಗೆ ಶರೀರ ಪ್ರದಾನವನ್ನ ಮಾಡ್ತಾನೆ. ಈ ರೀತಿ ಇಂಥ ಶರೀರವನ್ನ ಪ್ರದಾನ ಮಾಡಿ ತಾನು ಪೌರುಷ ಸೃಷ್ಟಿಯನ್ನ ಮಾಡ್ದ ಅಂತ ಅನಿಸ್ಕೊಳ್ತಾನೆ. ಯಾಕೆ? ಪುರುಷ ಅನ್ನೋ ಭಗವಂತನ ಹೆಸರು, ಪುರುಷ ಅಂತ ಭಗವಂತನ ಹೆಸರು. ಆ ಭಗವಂತ ಮಾಡಿದ ಸೃಷ್ಟಿ ಏನಿದೆ ಅದನ್ನ ಪೌರುಷ ಸೃಷ್ಟಿ ಅಂತ ಕರೀತಾರೆ. ಹೀಗೆ ಈ ಪೌರುಷ ಸೃಷ್ಟಿ, ಅನುಸರ್ಗ ಮತ್ತೆ ವಿಸರ್ಗ ಇದನ್ನೆಲ್ಲ ಒಂದೇ ಶಬ್ದದಿಂದ ಕರೀತಾರೆ. ಅಷ್ಟೇ ಅಲ್ಲ, ಈ ಚತುರ್ಮುಖ ಬ್ರಹ್ಮದೇವರಿಗೂ ಪುರುಷ ಅಂತ ಹೆಸರಿದೆ. ಯಾಕೆ ಪುರುಷ ಅಂತ ಹೆಸರಿದೆ ಅಂದ್ರೆ, ಪುರುಷ ಅನ್ನುವಂತ ಭಗವಂತರಿಂದ ಹುಟ್ಟಿದ್ರಿಂದ ಒಂದು ಪುರುಷ ಅಂತ ಆಗ್ಬಹುದು. ಅಷ್ಟೇ ಅಲ್ಲ, ಈ ಪಂಚಭೂತಗಳ ಒಂದು ಸಮ್ಮಿಶ್ರಣದಿಂದ ಎಲ್ಲ ಸೇರ್ಕೊಂಡಿದ್ರಿಂದ ಒಂದು ಸೃಷ್ಟಿ ಆಗತ್ತಲ್ಲ, ಅಂದ್ರೆ ಇಡೀ ಲೋಕದ ಸೃಷ್ಟಿ ಏನಾಯ್ತು. ಹಾಗಾಗಿ ಆ ಪೌರುಷ ಸೃಷ್ಟಿ ಅಂತ ಹೆಸರನ್ನ ಪಡೆಯುತ್ತೆ. ಅಂದ್ರೆ ಇದು ಒಂದೊಂದೇ ಸೂಕ್ಷ್ಮ ವಿಷಯ. ಈ ಅನುಸರ್ಗ ಅಂತ ಯಾಕೆ ಕರೀತಾರೆ, ಮತ್ತೆ ವಿಸರ್ಗ ಅಂತ ಯಾಕೆ ಕರೀತಾರೆ, ಆಮೇಲೆ ಪೌರುಷ ಸೃಷ್ಟಿ ಅಂತ ಯಾಕೆ ಕರೀತಾರೆ, ಮತ್ತೆ ಬ್ರಹ್ಮದೇವರಿಗೆ ಪುರುಷ ಅಂತ ಯಾಕೆ ಹೆಸರು, ಈ ರೀತಿ ಒಂದೊಂದೇ ವಿಷಯವನ್ನ ಹೇಳ್ತಾ ಬಂದ್ರು. ಇದನ್ನೆಲ್ಲ ಇಲ್ಲಿ ವ್ಯೋಮ ಸಂಹಿತೆಯಲ್ಲಿ ಬಿಡಿಸ್ತಾ ಹೋಗ್ತಾರೆ. ಇಲ್ಲಿ ನೋಡ್ಬೋದು ನೀವು, ಪಂಚಭೂತ ಸಮೂಹೇನ ಜಾತಃ ಪುರುಷ ಉಚ್ಯತೆ ಅಂತ ಹೇಳಿದ್ದಾರೆ. ಅಂದ್ರೆ ಪಂಚಭೂತಗಳ ಸಮುದಾಯ ಸೇರಿದಾಗ ಆಗ ಬ್ರಹ್ಮದೇವರ ಸೃಷ್ಟಿ ಏನಾಯ್ತು, ಅವ್ರಿಗೊಂದು ದೇಹ ಪ್ರಾಪ್ತಿ ಏನಾಯ್ತು. ಆ ಕಾರಣದಿಂದಲೇ ಪಂಚಭೂತ ಸಮುದಾಯ ಸೇರಿ ಬಂದಿದ್ರಿಂದಲೇ ಅವರಿಗೆ ಪುರುಷ ಅಂತ ಕರೀತಾರೆ. ಬಹುತ್ವಾತ್ ತತ್ರ ಭೂತಾನಾಂ ತಾವತ್ವಾತ್ ತತ್ವಮೇಕಚಂ ಇದೆ ವ್ಯೋಮ ಸಂಹಿತಾಯ. ಇನ್ನು ಪಂಚಭೂತಗಳು ಅಂತಂದಾಗ 5 ಭೂತಗಳು ಸೇರ್ತು.
ವಸ್ತುತಃ 5 ಭೂತಗಳು ಎಲ್ಲಾ ಕಡೆನೂ ಇದ್ದೇ ಇದೆ. ಈಗ ಒಬ್ಬ ಮನುಷ್ಯನಿಗೆ ದೇಹ ಬರಬೇಕು ಅಂತ ಆದ್ರೂ ಪಾಂಚಭೌತಿಕ ಶರೀರ ಅನ್ನೋ ವ್ಯವಹಾರ ಇದೆ. ಪಾರ್ಥಿವ ಶರೀರ ಅಂತ ಹೇಗಿದೆಯೋ ಪಾಂಚಭೌತಿಕ ಶರೀರ. ಯಾಕೆ? ಆಕಾಶ, ವಾಯು, ಪೃಥಿವಿ, ಜಲ, ತೇಜಸ್ಸು, ಇಷ್ಟು ಅಂಶಗಳು ಬೇಕು. ಇಷ್ಟು ಅಂಶಗಳಿದ್ದಾಗಲೇ ಸೃಷ್ಟಿ ಆಗೋದು. ಹಾಗಾದ್ರೆ ಒಂದೊಂದೇ ಭೂತದಿಂದ ಸೃಷ್ಟಿಯಲ್ಲ, 5 ಭೂತಗಳು ಸೇರಿಯೇ ಸೃಷ್ಟಿ ಆಗ್ಬೇಕು. ಆದ್ರೆ ಯಾವುದು ಜಾಸ್ತಿ ಇದೆಯೋ, ಯಾವ ಭೂತದ ಗುಣ ಜಾಸ್ತಿ ಇದೆಯೋ ಅದನ್ನ ಆ ಹೆಸರಿಂದ ಕರಿತೀವಿ. ಈಗ ಪಾರ್ಥಿವ ಶರೀರ ಅಂತ ಯಾಕೆ ಕರಿತೀವಿ? ಪೃಥ್ವಿ ಭಾಗ ಹೆಚ್ಚಿರೋದ್ರಿಂದ ಪಾರ್ಥಿವ ಶರೀರ ಅಂತ ಕರಿಬೇಕು. ಇನ್ನು ಜಲೀಯ ಶರೀರ ಯಾಕೆ ಕರಿತೀವಿ? ಜಲಭಾಗ ಹೆಚ್ಚು. ತೇಜಸ್ಸಿನ ಶರೀರ ಯಾಕೆ? ತೇಜೋ ಭಾಗ ಹೆಚ್ಚು. ಹೀಗೆ 5 ಭೂತಗಳ ಸಮ್ಮಿಶ್ರಣ ಇದ್ರು ಯಾವ ಭೂತ ಜಾಸ್ತಿ ಇದೆಯೋ ಅದರಿಂದ ಆ ವ್ಯವಹಾರ ಅಂತ. ಇದನ್ನ ಬ್ರಹ್ಮಸೂತ್ರದಲ್ಲೂ ಹೇಳ್ತಾರೆ. ಓಂ ವೈಶೇಷ್ಯಾತು ತದ್ವಾದಸ್ತದ್ವಾದ ಅಂತ ಸೂತ್ರದಲ್ಲಿ ಹೇಳ್ತಾ ಹೋಗ್ತಾರೆ. ವಿಶೇಷತೆ ಅಂದ್ರೆ ಯಾವ ಭೂತ ಅಂಶ ಎಷ್ಟು ಹೆಚ್ಚಿದೆಯೋ ಅದಕ್ಕನುಗುಣವೂ ಒಂದೊಂದು ಹೆಸರು ಅಂತ. ಈಗ ಪಂಚೀಕರಣ ಎಲ್ಲಾ ಕಡೆ ಇದೆ. ಪಂಚೀಕರಣ ಆಟ ಅಂತಲೂ ಕೇಳ್ತೀವಲ್ಲ. ಪಂಚೀಕರಣ ಅನ್ನುವ ಶಬ್ದ ಇದೆಯಲ್ಲ, 5 ಭೂತಗಳಿಂದ ಆಗುವಂಥದ್ದು ಪಂಚೀಕರಣ. ಅದನ್ನ ಪಂಚೀಕರಣ ಅನ್ನೋ ಆ ಶಬ್ದಕ್ಕೆ ಅದೇ ಅರ್ಥ. ಪಂಚ ಅಂದ್ರೆ 5, 5ನ್ನ ಆಗುವಂತಹ ಪ್ರತಿಯೊಂದು ಸೃಷ್ಟಿ ಪ್ರಕ್ರಿಯೆ. ಅದು ಪ್ರತ್ಯೇಕ ಭೂತದಿಂದಲೂ ಆಗ್ಬೋದು, ಪೃಥ್ವಿಯಿಂದಲೇ ಆಗ್ಬೋದು, ಜಲದಿಂದಲೇ ಆಗ್ಬೋದು, ಸೇರಿನೂ ಆಗ್ಬೋದು, 2 ಭೂತ 3 ಭೂತ ಒಟ್ಟೊಟ್ಟು ಸೇರಿನೂ ಆಗ್ಬೋದು. ಅಂತೂ ಈ ಕಾಠಿಣ್ಯ ಜಾಸ್ತಿ ಇದ್ರೆ ಆಗ ಒಂದು ವ್ಯವಹಾರ, ಪೃಥ್ವಿ ಅಂತ ವ್ಯವಹಾರ ಮಾಡ್ತಾರೆ, ಅಂದ್ರೆ ಕಠಿಣತೆ ಇದ್ರೆ. ಇನ್ನು ಶೀತ ಸ್ಪರ್ಶ ಇದ್ರೆ ಥಂಡಿ, ಶೀತ ಸ್ಪರ್ಶ. ಉಷ್ಣ ಸ್ಪರ್ಶ ಇದ್ರೆ ತೇಜಸ್ಸು, ಶೀತ ಸ್ಪರ್ಶ ಇದ್ರೆ ಜಲ. ಹೀಗೆ ಒಂದೊಂದೊಂದೊಂದೇ ಲಕ್ಷಣವನ್ನ ನೋಡ್ತಾ ನೋಡ್ತಾ ಹೋದಾಗ ಒಂದೊಂದು ಹೆಸರು ಬಂದಿದೆ ಅಂತ. ಇದನ್ನೆಲ್ಲ ಯಾಕೆ ಹೇಳಿದ್ದೀಗ ಅಂದ್ರೆ ಅನುಸರ್ಗ ವಿಸರ್ಗ ಅಂದ್ರೆ ಇವೆಲ್ಲ ಒಂದೇ, ಯಾವ್ದು ಬೇರೆ ಅಲ್ಲ ಅನ್ನೋದನ್ನ ವಿವರಣೆ ಮಾಡ್ಲಿಕ್ಕೋಸ್ಕರ ಇಷ್ಟನ್ನ ಹೇಳಿದೆ. ಇದರಲ್ಲೇ ಟಿಪ್ಪಣಿಗಳಲ್ಲಿ ಇನ್ನು ಅನೇಕ ವಿಷಯಗಳನ್ನ ಹೇಳಿದ್ದಾರೆ. ಅದರಲ್ಲಿ ವಲ್ಲಭಾಚಾರ್ಯರು ಪ್ರಕಾರ ಅಂತ ಹೇಳಿ ಒಂದಿಷ್ಟು ವಿಷಯವನ್ನ ಇಲ್ಲಿ ಹಾಕಿದ್ದಾರೆ. ಅಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಅರ್ಥವನ್ನು ಬಿಡಿಸ್ತಾ ಹೋಗ್ತಾರೆ. ಅಂದ್ರೆ ಸರ್ಗ ಅಂದ್ರೆ ಅವ್ರ ಪ್ರಕಾರ ಏನು, ಮತ್ತೆ ವಿಸರ್ಗ ಅಂದ್ರೆ ಅವ್ರ ಪ್ರಕಾರ ಏನು ಅಂತೆಲ್ಲ ಬಿಡಿಸ್ತಾರೆ. ಅದು ಒಟ್ಟಿಗೆ ನಾವು ಈ ಒಂದಿಷ್ಟು ಈ ಭಾಗವತ ಶ್ಲೋಕದ ವಿವರಣೆ ಆದ್ಮೇಲೆ ಆ ವಿಷಯವನ್ನ ನೋಡೋಣ. ಯಾಕಂದ್ರೆ ಅಲ್ಲಿ ಎಲ್ಲ ವಿಷಯ ಹೇಳಿದ್ದಾರೆ ಒಟ್ಟಿಗೆ. ಅದು ಸರಿ ಇಲ್ಲ, ಸರಿ ಇಲ್ದೇ ಇರೋ ವಿಷಯ ಆಮೇಲೆ ತಿಳ್ಕೊಳ್ಳೋಣ. ಮೊದಲು ಸರಿಯಾಗಿರೋ ತಿಳ್ಕೊಂಡು ನಂತರ ಅದು ಯಾಕೆ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಮುಂದಕ್ಕೆ ಹೋಗೋಣ. 4ನೇ ಶ್ಲೋಕ. ಇದುವರೆಗೂ ಸರ್ಗ ವಿಸರ್ಗ ಆಯ್ತು. ಮುಂದೆ ಸ್ಥಾನದ ಬಗ್ಗೆ ಈಗ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಹಾಗೆ ಪೋಷಣ ಮತ್ತೆ ಊತಿ ಈ ತರ ಎಲ್ಲ ಏನೇನ್ ಹಿಂದೆ ಶಬ್ದ ಬಂತು ಅದೆಲ್ಲದರ ವಿವರಣೆ ಈಗ ಬರ್ತಾ ಇದೆ. 4ನೇ ಶ್ಲೋಕ. ಸ್ಥಿತಿರ್ ವೈಕುಂಠ ವಿಜಯ ಪೋಷಣಂ ತದನುಗ್ರಹ ಮನ್ವಂತರಾಣಿ ಸದ್ಧರ್ಮ ಊತಯ ಕರ್ಮ ವಾಸನಾ. ಈ ಶ್ಲೋಕದಲ್ಲಿ ಸ್ಥಾನದ ಬಗ್ಗೆ ಹೇಳಿದ್ರು ಅಂತ ಹೇಳಿದೆ. ಅದನ್ನ ಸ್ಥಿತಿ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಸ್ಥಿತಿ ಅಂದ್ರು ಸ್ಥಾನ ಅಂದ್ರು ಒಂದೇ ಅರ್ಥ ಸಂಸ್ಕೃತದಲ್ಲಿ. ಇನ್ನು ಪೋಷಣ ಅದ್ರ ಮುಂದಿನ ಬರೋದು. ಆ ಪೋಷಣದ ಬಗ್ಗೆ ಶ್ಲೋಕದಲ್ಲಿ ಹೇಳಿದ್ದಾರೆ. ಆಮೇಲೆ ಊತಿ, ಆಮೇಲೆ ಮನ್ವಂತರ. ಇಷ್ಟು 4ರ ಬಗ್ಗೆ ಈ ಶ್ಲೋಕದಲ್ಲಿ ನಮಗೆ ಸಿಗತ್ತೆ. ಹಾಗಾದ್ರೆ ಮೊದಲನೇ ಭಾಗವತ ಶ್ಲೋಕ ಅಲ್ಲಿ ನೋಡಿದಾಗ ಸರ್ಗ ವಿಸರ್ಗ ಸಿಕ್ತು. ಈಗ ಸ್ಥಾನ, ಪೋಷಣ, ಮನ್ವಂತರ, ಊತಿ ಈ ಶಬ್ದಗಳಿಗೆ ಏನರ್ಥ ಅಂದ್ರೆ ಇದ್ರ ಬಗ್ಗೆ ಎಲ್ಲ ಪುರಾಣದಲ್ಲಿ ಇರುತ್ತೆ ಅಂತ ಅರ್ಥ ಈ ಭಾಗವತದಲ್ಲಿ. ಅದರಿಂದ ಕಂಠಪಾಠ ಮಾಡ್ಕೊಂಡು ಒಂದ್ 3-4 ಶ್ಲೋಕ ನಮ್ಗೆ ಇಡೀ ಭಾಗವತದ 10 ಲಕ್ಷಣ ಯಾವುದು, ಭಾಗವತದಲ್ಲಿ ಬರೋ 10 ವಿಷಯ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಭಾಗವತಲ್ಲೇ ಇರೋದು ಈ ವಿಷಯ. ಭಾಗವತನೇ ಹೇಳ್ತಾರೆ ಇಲ್ಲಿ 10 ವಿಷಯ ಇದೆ ಅಂತ. ಇಲ್ಲಿ ಸ್ಥಿತಿಗೆ ಬರೋಣ. ಸ್ಥಿತಿ ಅಂದ್ರೆ ಏನು? ವೈಕುಂಠ ವಿಜಯ ಅಂತ ಹೇಳ್ತಾರೆ. ವೈಕುಂಠ ವಿಜಯ ಅಂದ್ರೆ ದೇವರು ಒಳ್ಳೆಯವರಿಗೆ ರಕ್ಷಣೆ ಮಾಡ್ದ, ಕೆಟ್ಟವ್ರನ್ನ ಶಿಕ್ಷಿಸಿದ. ಹೀಗೆ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಇದೇನಿದೆ ಇದೆ ಭಗವಂತನ ವಿಜಯ ಅಂತಂದ್ರೆ. ವೈಕುಂಠನ ವಿಜಯ ಅಂದ್ರೆ ಇದೆ. ಇದನ್ನ ಸ್ಥಿತಿ ಅಂತ ಕರೀತಾರೆ. ಅಂದ್ರೆ ಒಂದು ಪುರಾಣ ಅಂತ ಆದ್ರೆ ಅದು ಭಾಗವತ. ಈ ಪುರಾಣದಲ್ಲಿ ಭಗವಂತನ ಶಿಷ್ಟ ರಕ್ಷಣೆ ಕಾರ್ಯ ಮತ್ತೆ ಭಗವಂತನಿಂದ ಆದ ದುಷ್ಟರ ಶಿಕ್ಷಣ ಕಾರ್ಯ ಏನಿದೆ
ಇದನ್ನೆಲ್ಲ ಹೇಳ್ತಾರೆ ಅಂತ ಅರ್ಥ. ಇದೊಂದು ಲಕ್ಷಣ, ಅದನ್ನೆಲ್ಲ ತಿಳಿಸ್ಬೇಕು. ಇದು ಪೋಷಣಂ ತದನುಗ್ರಹ, ಇದು ಭಗವಂತನ ವಿಶೇಷವಾದ ಅನುಗ್ರಹ. ಅಂದ್ರೆ ಎಷ್ಟೋ ಭಗವದ್ಭಕ್ತರ ಚರಿತ್ರೆಗಳಲ್ಲಿ ಭಗವಂತನ ದಯೆ ಅನ್ಯಾದೃಶವಾಗಿರುತ್ತೆ. ಎಷ್ಟು ದಯೆ ತೋರಿಸ್ತಾನೆ ದೇವರು, ಅಷ್ಟು ತಪ್ಪು ಮಾಡಿದ್ರು ಉದ್ಧಾರ ಮಾಡಿ ದಯೆ ತೋರಿಸ್ತಾನಲ್ಲ. ಇಂಥ ದಯೆಯನ್ನ ವರ್ಣನೆ ಮಾಡ್ತಾ ಇದ್ರೆ, ಭಗವಂತನ ವಿಶೇಷ ಅನುಗ್ರಹದ ಬಗ್ಗೆ ತಿಳಿಸ್ತಾ ಇದ್ರೆ ಅದನ್ನ ಪೋಷಣ ಅಂತ ಕರೀತಾರೆ. ಹಾಗಾದ್ರೆ ಭಾಗವತದಲ್ಲಿ ಪೋಷಣದ ಬಗ್ಗೆ ಹೇಳ್ತಾರೆ ಅಂದ್ರೆ ಏನರ್ಥ? ದೇವರು ಮಾಡಿದ ಅನುಗ್ರಹ ಅಥವಾ ದೇವರು ತೋರಿಸಿದ ದಯೆ, ಇದ್ರ ಬಗ್ಗೆ ಅಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಅರ್ಥ. ಇನ್ನು ಸದ್ಧರ್ಮಾಹ ಮನ್ವಂತರಾಣಿ ಅಂತ ಹೇಳ್ತಾರೆ. ಮನ್ವಂತರ ಅಂದ್ರೆ ಏನು? ಈಗ ಅನೇಕ ಸಾತ್ವಿಕರು ತಾವು ಆಯಾಯ ಸಂದರ್ಭದಲ್ಲಿ ಈ ಧರ್ಮಾಚರಣೆಯನ್ನ ಮಾಡಿ ಕಾಪಾಡ್ತಾ ಇರ್ತಾರೆ ಜನರನ್ನೆಲ್ಲ. ಅಂದ್ರೆ ಭಗವದ್ಭಕ್ತರ ಈ ಧರ್ಮ ಸಾಧನೆ ಏನೇನಿದೆ ಅಂದ್ರೆ ಭಗವದ್ಭಕ್ತರ ಚರಿತ್ರೆಗಳು ಅಂತ ಹೇಳ್ತೀವಿ. ಅವರು ಆಯಾಯ ಕಾಲಘಟ್ಟದಲ್ಲಿ ಅನೇಕ ವ್ರತಾಚರಣೆ ಮಾಡಿದ್ರು, ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಿದ್ರು, ಹಲವರಿಗೆ ಮಾರ್ಗದರ್ಶಕರಾಗಿದ್ರು. ಹೀಗೆ ಅನೇಕ ವಿಷಯಗಳೇನ್ ಬರುತ್ತಲ್ಲ ಭಗವದ್ಭಕ್ತರ ಬಗ್ಗೆ, ಇದನ್ನ ಮನ್ವಂತರ ಅಂತ ಕರೀತಾರೆ. ಅದರಿಂದ ಧರ್ಮಾಚರಣೆಗಳ ಬಗ್ಗೆ, ಭಕ್ತರ ಬಗ್ಗೆ ತಿಳಿಸ್ತಾ ಇದ್ರೆ ಆ ಭಾಗವನ್ನ ಮನ್ವಂತರ ಅಂತ ಕರೀತಾರೆ. ಇನ್ನು ಊತಿ, ಊತಯ ಕರ್ಮವಾಸನಾಹ ಅಂತ ಹೇಳ್ತಾರೆ. ಊತಿ ಅಂದ್ರೆ ಏನರ್ಥ ಅಂದ್ರೆ, ಈಗ ಜೀವರ ಯೋಗ್ಯತೆ ಒಬ್ಬೊಬ್ರಿಗೆ ಒಂದೊಂದ್ ತರ ಯೋಗ್ಯತೆ ಇರುತ್ತೆ ಜೀವನಿಗೆ. ಅದಕ್ಕೇನ್ ಕಾರಣ? ಕರ್ಮ ವಾಸನಾಹ, ಅನಾದಿ ಕರ್ಮ ಕಾರಣ. ಅದು ಇವಾಗ ಹೊಸದಾಗಿ ಹುಟ್ಕೊಂಡಿದ್ದಲ್ಲ, ಅನಾದಿ ಕಾಲದಿಂದ ಜೀವ ಇದ್ದಾಗಲೇ ಆಗ್ಲಿಂದನೂ ಅವನ ಜೊತೆಗೆ ಕರ್ಮ ಇದೆ. ಆ ಕರ್ಮದಿಂದ ಏನಾಗುತ್ತೆ? ಅನಾದಿ ಕರ್ಮದಿಂದ ಜೀವನ ಯೋಗ್ಯತೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಕರ್ಮ ವಾಸನ ಅಂದ್ರೆ ಕರ್ಮ ಪರಂಪರೆ ಕಾರಣ. ಯಾವುದಕ್ಕೆ ಕಾರಣ? ಜೀವರ ಪ್ರತಿಯೊಂದು ಫಲಕ್ಕೆ ಕಾರಣ. ಹಾಗೆ ಆ ಸಂಸ್ಕಾರಗಳು ಇರುತ್ತೆ ಜೀವನದಲ್ಲಿ. ಒಬ್ಬೊಬ್ಬ ಜೀವನದಲ್ಲಿ ಒಂದೊಂದು ರೀತಿಯ ಸಂಸ್ಕಾರ. ಈ ರೀತಿ ಸಂಸ್ಕಾರ ಆಗ್ಬಹುದು, ಹಾಗೆ ಅನಾದಿ ಕರ್ಮ ಆಗ್ಬಹುದು. ಎರಡು ಆ ಭಗವಂತನ ಈ ಸೃಷ್ಟಿಯ ಕಾರ್ಯದಲ್ಲಿ ಪ್ರಮುಖ ಪಾತ್ರತ್ವವನ್ನ ಪಡೆಯುತ್ತೆ. ಜೀವರ ಸೃಷ್ಟಿ ಆಗ್ಬಹುದು, ಜಡದ ಸೃಷ್ಟಿ ಆಗ್ಬಹುದು. ಯಾವುದೇ ಪದಾರ್ಥಗಳ ಸೃಷ್ಟಿಗೂ ಆಯಾಯ ಜೀವರ ಈ ಎಲ್ಲ ಕರ್ಮ ಮತ್ತೆ ಸಂಸ್ಕಾರ ಕಾರಣ. ಇಂಥ ವಿಷಯವನ್ನು ತಿಳಿಸ್ತಾ ಇರ್ತಾರಲ್ಲ, ಅನೇಕ ಸೃಷ್ಟಿಗೆ ಕಾರಣವಾದ ಕರ್ಮ ಪರಂಪರೆ, ಯೋಗ್ಯತಾ, ಅದು ಇದೆಲ್ಲ ವಿಷಯ ಬರುತ್ತಲ್ಲ, ಇದನ್ನೆಲ್ಲ ಊತಿ ಅಂತ ಕರೀತಾರೆ. ಹೀಗೆ ಸ್ಥಿತಿ, ಪೋಷಣ, ಮನ್ವಂತರ, ಊತಿ, ಈ 4 ಶಬ್ದದಿಂದ ಇಷ್ಟರ್ಥವನ್ನ ತಗೋಣ. ಇನ್ನು ಮುಂದಕ್ಕೆ ಹೋಗೋಣ. 5ನೆಯ ಶ್ಲೋಕ. ಅವತಾರಾನುಚರಿತಂ ಹರೇಶ್ಚಾಸ್ಯಾನುವರ್ತಿನಾ ಪುಂಸಾಂ ಈಶ ಕಥಾ ಪ್ರೋಕ್ತಾ ನಾನಾಖ್ಯಾನೋಪಬೃಂಹಿತಾಃ. ಅವತಾರಾನುಚರಿತಂ ಇದೊಂದು ಭಾಗಕ್ಕೆ ಬಂದ್ರು. ಈಗಾಗ್ಲೇ ನಮಗೆ ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಗಾಗಲೇ 6 ಬಗ್ಗೆ ತಿಳಿಸಾಯ್ತು. ಈ 4 ಬಗ್ಗೆ ತಿಳಿಸಿದ್ರೆ ನಮಗೆ 10 ಲಕ್ಷಣದ ಬಗ್ಗೆ ತಿಳಿಸಿದಾಗ ಆಗತ್ತೆ. ಈಶಾನು ಕಥಾ ಅಂತ ಮುಂದಿಂತು. ಈಶಾನು ಕಥಾ ಇರುತ್ತೆ ಅಂತ ಹೇಳಿದ್ದಾರೆ. ಈಶಾನು ಕಥಾ ಅಂದ್ರೆ ಏನು? ಅದನ್ನ ಇಲ್ಲಿ ಬಿಡಿಸಿದ್ರು. ಅವತಾರಾನುಚರಿತ. ಈಗ ಮೂಲ ರೂಪಿ ನಾರಾಯಣ ಅನೇಕ ಅವತಾರಗಳನ್ನ ಆ ಸಂದರ್ಭದಲ್ಲಿ ಒಂದೊಂದು ರೂಪವನ್ನ ಧರಿಸ್ಕೊಂಡು ಬಂದ. ಮತ್ಸ್ಯ, ಕೂರ್ಮ, ವರಾಹ, ಈ ತರದ್ದೆಲ್ಲ ಭಾಗವನ್ನ ಏನಂತ ಕರೀತಾರೆ? ಈಶಾನು ಕಥಾ ಅಂತ ಕರೀತಾರೆ. ಹಾಗಾದ್ರೆ ಮತ್ಸ್ಯಾದಿ ಅನೇಕ ಅವತಾರಗಳನ್ನ ಎತ್ತಿಕೊಂಡು ಬಂದ ಭಾಗ ಬಂದ್ರೆ ಪುರಾಣದಲ್ಲಿ, ಆಗ ಈಶಾನು ಕಥಾ ಭಾಗ ಇದೆ, ಅದರ ವರ್ಣನೆ ಇದೆ ಅಂತ ಅರ್ಥ. ಹರೇಶ್ಚ ಅಸ್ಯ ಅನುವರ್ತಿನಾಂ, ಅಷ್ಟೇ ಅಲ್ಲ, ದೇವರ ಮೂಲ ರೂಪ ಏನಿತ್ತು ಅದರಿಂದ ಹೊರಗ್ ಬಂದ ರೂಪಗಳ ವರ್ಣನೆ ಅಷ್ಟೇ ಅಲ್ಲ ಹೊರತು, ಆ ಭಗವಂತನ ಭಕ್ತರು ಯಾರಿರ್ತಾರೆ ಅಂದ್ರೆ ಬ್ರಹ್ಮದೇವರಾಗ್ಬೋದು, ರುದ್ರದೇವರು, ಇವರೆಲ್ಲರ ಚರಿತ್ರೆ ಬಂತು ಅಂತ ಆದ್ರೆ ಅದು ಕೂಡ ಅನೇಕ ಇತಿಹಾಸಗಳಿರುತ್ತೆ. ಕೇವಲ ಸುಮ್ಮನೆ ಚರಿತ್ರೆ ಅಲ್ಲ, ಅದಕ್ಕೊಂದು ಮೊದಲು ನಡೆದ ಘಟನೆ ಇರುತ್ತೆ, ತುಂಬಾ ಹಳೆ ಕಾಲದ ಘಟನೆ, ಯಾವ್ದೋ ಯುಗದ ಘಟನೆ. ಇಂಥ ಎಲ್ಲ ಇತಿಹಾಸವನ್ನ ವರ್ಣಿಸ್ತಾ ಇದ್ರೆ ಅದನ್ನು ಈಶ ಕಥಾ ಅಂತಾನೆ ಕರೀತಾರೆ. ಹಾಗಾದ್ರೆ ಈಶ ಕಥಾ ಅಂದ್ರೆ, ಈಶ ಅಂದ್ರೆ ದೇವರು,
ಬರೀ ದೇವರ ಕಥೆ ಅಷ್ಟೇ ಅಲ್ಲ, ದೇವರ ಬಗ್ಗೆ ಅಷ್ಟೇ ಅಲ್ಲ, ದೇವರ ಅನುಸಾರ ಅನುಸಾರ ಮಾಡುವಂತಹ ಯಾವ ಯಾವ ಭಕ್ತರಿದ್ದಾರೆ ಅಂತ ಭಕ್ತರ ಕಥೆಗಳನ್ನು ಹೇಳ್ತಾರೆ. ಭಕ್ತರು ಅಂದ್ರೆ ಬ್ರಹ್ಮಾದಿ ದೇವತೆಗಳು. ಅದು ಇತಿಹಾಸ ಪೂರಿತ, ಏನೋ ಇತ್ತೀಚಿಂದಲ್ಲ, ಬಹಳ ಪುರಾತನ ಕಾಲದ್ದದು. ಅಂತ ಒಂದು ಘಟನೆಯನ್ನ ಹೇಳ್ತಾರೆ. ಆಗ ಆ ಭಾಗವನ್ನ ಈಶಾನು ಕಥಾ ಅಂತ ಕರೀತಾರೆ. ಅದನ್ನೇ ಇಲ್ಲಿ ಭಾಗವತದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಈಶಾನು ಕಥಾ ಅಂತ ವಸ್ತುತಃ ಮೊದಲಿಗೆ ಶಬ್ದ ಹಾಕಿದ್ದಾರೆ, ಇಲ್ಲಿ ಈಶ ಕಥಾ ಅಂತ ಹಾಕಿದ್ದಾರೆ. ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸಕ್ಕೆ ಕಾರಣ ಏನು ಅಂದ್ರೆ, ಈಶ ಅನುಕಥಾ ಅಂದ್ರೆ ಭಗವಂತನ ಬಗ್ಗೆ, ಹಾಗೆ ಈಶ ಅನು ಅಂದ್ರೆ ಭಗವಂತನ ಅನುಸರಿಸಿಕೊಂಡಿರೋರ ಕಥೆ ಅಂತ ಅಲ್ಲಿ ಅರ್ಥ ಬಂತು. ಇಲ್ಲಿ ಈಶ ಕಥಾ ಅಂತ ಒಂದೇ ಶಬ್ದ ಬಳಸಿದ ಉದ್ದೇಶ ಏನು? ಈಶ ಅಂದ್ರೆ ಬ್ರಹ್ಮಾದಿ ದೇವತೆಗಳು ಈಶರೇ. ಯಾರಿಗೆ? ಕೆಳ ಜೀವರಿಗೆ ಅವರು ಈಶರೇ. ಪರಮಾತ್ಮ ಅವನು ಈಶ. ಹಾಗಾಗಿ ಈಶ ಕಥಾ ಅಂದ್ರೆ ಒಂದೇ ಶಬ್ದದ ಎರಡನ್ನೂ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅಂದ್ರೆ ಶಬ್ದ ಬೇರೆ ಆದ ಕೂಡಲೇ ಅರ್ಥ ಬೇರೆ ಏನಿಲ್ಲ, ಅರ್ಥ ಒಂದೇ. ಆ ಒಂದೇ ಅರ್ಥದಲ್ಲಿ ಈ ತರ ಶಬ್ದ ಚಿಕ್ಕದಾಗಿ ಮಾಡೋದು, ಸ್ವಲ್ಪ ವಿಶದವಾಗಿ ಹೇಳೋದು, ಇದು ಸಾಮಾನ್ಯ. ಹೀಗೆ ಈಶಾನು ಕಥಾ ಅನ್ನೋದನ್ನ ವಿವರಿಸಲಿಕ್ಕೆ ಇಷ್ಟು ಬಂತು. ಇನ್ನು ನಿರೋಧ ಮತ್ತೆ ಮುಕ್ತಿ ಕೊನೆಗೆ ಆಶ್ರಯ ಬರುತ್ತೆ, ಅದಕ್ಕೆ 9 ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ರಲ್ಲ. ಈಗ ಇನ್ನೆರಡು, 8ನೇದು ಮತ್ತೆ 9ನೇದು, ನಿರೋಧ ಮತ್ತೆ ಮುಕ್ತಿ. ಇದಕ್ಕೇನರ್ಥ ಅಂದ್ರೆ 6ನೇ ಶ್ಲೋಕ, ನಿರೋಧೋಸ್ಯಾನುಶಯನಂ ಆತ್ಮನಃ ಸಹ ಶಕ್ತಿಭಿಃ ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿಃ. ನಿರೋಧ ಅಂತ ಶಬ್ದ, ಇದಕ್ಕೆ ಅರ್ಥ ಲಯ ಅಂತ ಅರ್ಥ ಅಷ್ಟೇ. ಪ್ರಳಯ ಅಂತ ಹೇಳ್ತೀವಲ್ಲ, ಅದನ್ನ ನಿರೋಧ ಅನ್ನೋ ಶಬ್ದದಿಂದ ಕರೀತಾರೆ. ಹಾಗಾದ್ರೆ ಪ್ರಳಯವನ್ನು ಹೇಗ್ ಪಡಿತಾರೆ ಜೀವರು ಅಂದ್ರೆ, ಶಕ್ತಿಭಿಸ್ಸಹ. ಜೀವರಿಗೂ ತಮ್ಮ ಸ್ವರೂಪ ಇಚ್ಛೆ ಅಂತಿರುತ್ತೆ. ಈಗ ಹೊರಗಡೆ ದೇಹ ಇದೆ, ಮನಸ್ಸಿದೆ, ಪ್ರಾಕೃತ ಇಂದ್ರಿಯ ಇದೆ, ದೇಹ ಬಂತು, ಆಗ ಮಾಡೋ ಸೃಷ್ಟಿ, ಆಗ ಮಾಡೋ ಇಚ್ಛೆ ಅದೆಲ್ಲ ಬೇರೆ. ಜೀವನ ಸ್ವರೂಪದಲ್ಲೇ ಒಂದು ಇಚ್ಛೆ ಅಂತ ಇರುತ್ತೆ ಗುಣ. ಯಾಕೆ? ಜೀವನ ಸ್ವರೂಪದಲ್ಲಿ ಅನೇಕ ಇಂದ್ರಿಯ ಇರುತ್ತೆ. ಜೀವ ತುಂಬಾ ಅಣು, ಚಿಕ್ಕ ಸೂಕ್ಷ್ಮ ರೂಪದಲ್ಲಿ ಇರ್ತಾನೆ. ಆ ಸೂಕ್ಷ್ಮ ರೂಪದಲ್ಲಿರೋ ಜೀವನಲ್ಲೇ ಅನೇಕ ಇಂದ್ರಿಯಗಳಿರುತ್ತೆ. ಆ ಎಲ್ಲ ಇಂದ್ರಿಯಗಳಲ್ಲಿ ಸ್ವಯಂ ಪ್ರವೃತ್ತಿ ಮಾಡುವಂತ ಶಕ್ತಿ ಇರುತ್ತೆ. ಅಂದ್ರೆ ಒಂದೊಂದು ಇಂದ್ರಿಯದಿಂದ ಒಂದೊಂದು ಕೆಲಸ ಮಾಡ್ಬೋದು. ಹಾಗೆ ಇಚ್ಛೆನೂ ಇರುತ್ತೆ, ಅಲ್ಲಿ ಮನಸ್ಸಿರುತ್ತೆ ಆ ಜೀವನಿಗೆ. ಅಂದ್ರೆ ಅದು ಸ್ವರೂಪಭೂತ ಮನಸ್ಸು ಅಂತ ಕರೀತಾರೆ. ಜೀವನ ಸ್ವರೂಪನೇ, ಅದಕ್ಕಿಂತ ಬೇರೆ ಇಲ್ಲ. ಅಂಥ ಮನಸ್ಸೇನಿದೆ, ಅಲ್ಲಿರುವಂತಹ ಇಚ್ಛೆ, ಅದು ಭಗವಂತನ ಶರೀರದ ಒಳಗಡೆ ಹೋಗಿ ಸೇರ್ಕೊಳ್ಳೋದು. ಆತ್ಮನೂ ಹೋಗ್ತಾನೆ, ಜೀವ ಹೋಗ್ತಾನೆ, ತನ್ನ ಇಚ್ಛೆ ಜೊತೆಗೆ ಹೋಗ್ತಾನೆ. ಎಲ್ಲಿ? ಭಗವಂತನ ಒಳಗಡೆ. ಅದು ಎಲ್ಲಿ? ಉದರ ಪ್ರದೇಶ. ಅದನ್ನ ಅನುಶಯನ ಅಂದ್ರೆ ಚೆನ್ನಾಗಿ ಪ್ರವೇಶ ಮಾಡೋದು, ಭಗವಂತನ ಒಳಗಡೆ ಹೋಗಿ ಅಲ್ಲಿ ಸೇರ್ಕೊಳ್ಳೋದು. ಸೇರೋದು ಯಾವುದು? ದೇಹ ಏನಿರಲ್ಲ, ಅಂದ್ರೆ ಈ ಸ್ಥೂಲ ದೇಹ ಇರಲ್ಲ ಅಷ್ಟೇ. ಆ ಸ್ಥೂಲ ದೇಹ ಹೋಗಿರುತ್ತೆ, ಮಿಕ್ಕಿದ ಆ ಸ್ವರೂಪ ದೇಹ, ಮತ್ತೆ ಅವನಿಗಿನ್ನು ಮೋಕ್ಷ ಅವನು ಪಡೆದಿಲ್ಲ ಅಂತ ಆದ್ರೆ ಅವನಿಗೆ ಇರುವಂತಹ ಲಿಂಗದೇಹ ಇತ್ಯಾದಿಗಳಿರದೆ ಎಲ್ಲದರ ಜೊತೆಗೆ ಅವನು ಹೋಗಿರ್ತಾನೆ ಅಂತ ಅರ್ಥ. ಅನುಶಯನ, ಅಲ್ಲಿ ಹೋಗಿ ನಿದ್ರೆ ಮಾಡ್ತಾನೆ, ಯಾಕೆ ಮತ್ತೆ ಸೃಷ್ಟಿಗೆ ಬರ್ತಾನೆ. ಈ ರೀತಿ ನಿದ್ರೆ ಏನಿದೆ, ಇದನ್ನ ನಿರೋಧ, ಲಯ ಅಂತ ಕರೀತಾರೆ. ಹಾಗ ಲಯದ ವರ್ಣನೆ ಬಂದ್ರೆ ಭಾಗವತದಲ್ಲಿ, ಆಗ ಅಂತ ಭಾಗ ಏನದು? ನಿರೋಧ ಅನ್ನೋ ಶಬ್ದವನ್ನ ಅಲ್ಲಿ ಬಳಸ್ತೇನೆ. ಇನ್ನು ಮುಕ್ತಿ ಅಂದ್ರೆ ಏನು? ಮುಕ್ತಿ ಅನ್ನೋದಕ್ಕೆ ಒಂದು ಹೊಸ ವಿವರಣೆ. ಇದು ನಾವು ಸಾಮಾನ್ಯವಾಗಿ ಸಿದ್ಧಾಂತದಲ್ಲಿ, ಒಬ್ಬೊಬ್ಬರ ಸಿದ್ಧಾಂತದಲ್ಲಿ ಮೋಕ್ಷ ಬೇರೆ, ಸಂಸಾರನೂ ಬೇರೆ ಬೇರೆ ತರ, ಮೋಕ್ಷನೂ ಬೇರೆ ಬೇರೆ ತರ. ಒಬ್ಬೊಬ್ರು ಕೂಡ ಬೌದ್ಧರು, ಜೈನರು, ಬೇರೆ ದಾರ್ಶನಿಕರು, ಇನ್ಯಾರ್ಯಾರಿದ್ದಾರೆ, ಎಲ್ರು ಸಂಸಾರ ಅಂದ್ರೆ ಒಂದ್ ರೀತಿ ವರ್ಣನೆ ಮಾಡ್ತಾರೆ. ಸಂಸಾರ ಅಂದ್ರೆ ಹೀಗೆ ಅಂತ ಹೇಳ್ತಾರೆ. ಮೋಕ್ಷ ಅಂದ್ರೆ ಪ್ರತಿಯೊಬ್ಬರ ಪ್ರಕಾರ ಮೋಕ್ಷ ಬೇರೆ ಬೇರೆ ಆಗಿರುತ್ತೆ, ವ್ಯತ್ಯಾಸ ಇರುತ್ತೆ ಎಲ್ಲರದ್ದು. ಈಗ ಭಾಗವತದಲ್ಲಿ ಮೋಕ್ಷದ ಬಗ್ಗೆ ಏನು ಹೇಳಿದ್ದಾರೆ ವೇದವ್ಯಾಸರು? ನಮ್ಮ ಸಿದ್ಧಾಂತದಲ್ಲಿ ನಾವು ಮೋಕ್ಷ ಅಂದ್ರೆ ಏನು ಹೇಳ್ತೇವೆ? ಜೀವನಿಗೆ ಆತ್ಯಂತಿಕ ದುಃಖ ನಿವೃತ್ತಿ, ಆತ್ಯಂತಿಕ ಸ್ವರೂಪ ಆನಂದ ಅಭಿವ್ಯಕ್ತಿ. ಸ್ವರೂಪ ಅಭಿವ್ಯಕ್ತಿ ಅಂದ್ರೆ ಇನ್ನೊಮ್ಮೆ ಅವನಿಗೆ ದುಃಖದ ಸಂಪರ್ಕ ಬರ್ಲಿಕ್ಕೆ ಅವಕಾಶನೇ ಇಲ್ಲ, ಅಷ್ಟು ದುಃಖ ಹೊರಟೋಗತ್ತೆ, ಚೂರು ಉಳಿಯಲ್ಲ, ಸಂಪೂರ್ಣ ದುಃಖ ಹೋಗುತ್ತೆ ಅವನ ಯೋಗ್ಯತೆಗೆ ತಕ್ಕ ಹಾಗೆ. ಇನ್ನು ಅವನ ಯೋಗ್ಯತೆಗೆ ತಕ್ಕ ಹಾಗೆ ಸಂಪೂರ್ಣ ಅವನ ಸ್ವರೂಪ ಹೊರಕ್ ಬರುತ್ತೆ.
ಇದೇ ಮೋಕ್ಷ. ಹಾಗಾದ್ರೆ ಯಾವ ಸ್ಥಳ ಹೋದಾಗ ಒಬ್ಬ ಜೀವನಿಗೆ ಆತ್ಯಂತಿಕ ದುಃಖ ಹೋಗಿ ಆತ್ಯಂತಿಕ ಸುಖ ಆಗತ್ತೋ, ಸ್ವರೂಪ ಅಭಿವ್ಯಕ್ತಿ ಆಗತ್ತೋ, ಅದನ್ನ ಮೋಕ್ಷ ಅಂತ ಕರೀತಾರೆ. ಇದು ಆಚಾರ್ಯರ ಸಿದ್ಧಾಂತದಲ್ಲಿ ಹೇಳೋದು. ಒಬ್ಬೊಬ್ರು ಅನ್ನೊಂದು, ಕೆಲವ್ರ ಪ್ರಕಾರ ಸುಖ ಸಿಗಲ್ಲ ಮೋಕ್ಷದಲ್ಲಿ, ಅವ್ನು ಹೋಗ್ಬೇಕಷ್ಟೆ, ಹೋಗ್ತಾನೆ, ಅಲ್ಲಿ ಸುಖ ಏನ್ ಸಿಗಲ್ಲ. ಯಾಕೆ ಸಿಗಲ್ಲ ಅಂದ್ರೆ ಅವ್ರು ಹೇಳೋದು, ಸುಖ ಇದ್ರೆ ದುಃಖನೂ ಇರ್ಬೇಕಾಗಿ ಬರುತ್ತೆ. ಯಾಕೆಂದ್ರೆ ಒಬ್ಬನಲ್ಲಿ ಸುಖ ಮಾತ್ರ ಇದೆ ಅಂತ ಲೋಕದಲ್ಲಿ ಎಲ್ಲೂ ಇಲ್ಲ. ಒಬ್ಬ ಸುಖದಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಒಂದು ದುಃಖ ಬಂದ್ಬಿಟ್ಟಿರುತ್ತೆ. ಅದು ದುಃಖದಲ್ಲಿ ಇದೀನಿ ಅಷ್ಟು ಸುಖನೂ ಬಂದಿರುತ್ತೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ ಅಂತ ಈ ರೀತಿ ತಿರುಗ್ತಾ ಇರುತ್ತೆ ದುಃಖ ಸುಖಗಳು. ಹಾಗಾಗಿ ವ್ಯಾಪ್ತಿ ಇದೆ ಲೋಕದಲ್ಲಿ. ಅಂದ್ರೆ ಅನುಮಾನ ಪ್ರಮಾಣ ಅಂತ ಹೇಳ್ತೀವಲ್ಲ ಸುಧಾದಲ್ಲೆಲ್ಲ, ಅದು ಯತ್ರ ಯತ್ರ ಸುಖಂ ತತ್ರ ತತ್ರ ದುಃಖಂ, ಯತ್ರ ಯತ್ರ ದುಃಖಂ ತತ್ರ ತತ್ರ ಸುಖಂ. ಯಾರ್ಯಾರಲ್ಲಿ ದುಃಖ ಇದೆಯೋ ಅಲ್ಲೆಲ್ಲ ಸುಖ, ಎಲ್ಲೆಲ್ಲ ಸುಖ ಇದೆಯೋ ಅಲ್ಲೆಲ್ಲ ದುಃಖ. ಮತ್ ಮೋಕ್ಷದಲ್ಲಿ ಸುಖ ಒಪ್ಪಿದ್ರೆ ದುಃಖ ಒಪ್ಪಬೇಕಾಗಿ ಬರುತ್ತಲ್ಲ, ಅದನ್ನ ನಾವು ಒಪ್ಪೋದೇ ಇಲ್ಲ. ದುಃಖನೂ ಬೇಡ, ಸುಖನೂ ಬೇಡ, ಏನೂ ಇರಲ್ಲ ಅಲ್ಲಿ. ಸರಿ, ಜ್ಞಾನ ಒಪ್ಪೋಣ, ಇಲ್ಲ ಇಲ್ಲ, ಜ್ಞಾನ ಒಪ್ಪಿದ್ರೆ ಅಜ್ಞಾನ ಇರ್ಬೇಕಾಗಿ ಬರುತ್ತೆ. ಯಾಕಂದ್ರೆ ಜ್ಞಾನ ಇದ್ದವರಲ್ಲಿ ಅಜ್ಞಾನ ಇರಲ್ವಾ, ಅಜ್ಞಾನ ಇದ್ದವರಲ್ಲಿ ಜ್ಞಾನನೂ ಇರುತ್ತೆ. ಹಾಗಾದ್ರೆ ಜ್ಞಾನ ಒಪ್ಪಿದ್ರೆ ಅಜ್ಞಾನ, ಅಜ್ಞಾನ ಒಪ್ಪಿದ್ರೆ ಜ್ಞಾನ, ಜ್ಞಾನನೂ ಇಲ್ಲ ಅಜ್ಞಾನೂ ಇಲ್ಲ. ಮತ್ತೇನು ಅಲ್ಲಿ ಏನಿರುತ್ತೆ? ಅಲ್ಲಿ ಜ್ಞಾನ ಇಲ್ಲ, ಅಜ್ಞಾನ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ ಅಂತ ಒಂದು ಮೋಕ್ಷ. ಹೀಗೂ ಹೇಳೋರು ಇದಾರೆ. ಈ ತರ ಒಬ್ಬೊಬ್ರು ಅನ್ನೊಂದು ಮೋಕ್ಷ. ಅದನ್ನ ನಾವು ಸುಧಾದಲ್ಲಿ ಅನುವ್ಯಾಖ್ಯಾನದಲ್ಲಿ 4ನೇ ಅಧ್ಯಾಯ, ಬ್ರಹ್ಮಸೂತ್ರದ 4ನೇ ಅಧ್ಯಾಯ ಫಲಾಧ್ಯಾಯ ಅಂತಾನೆ ಬಹಳ ಪ್ರಸಿದ್ಧ. ಆ ಫಲಾಧ್ಯಾಯದಲ್ಲಿ ನಾವು ಆ ವಿಷಯಗಳನ್ನೆಲ್ಲ ನೋಡ್ಬೋದು. ಇಲ್ಲಿ ಮುಕ್ತಿ ಅಂದ್ರೆ ಏನಂತಾರೆ ಅಂತ ನೋಡೋಣ. ಮುಕ್ತಿ ಅಂದ್ರೆ ಸಾಮಾನ್ಯವಾಗಿ ಮುಕ್ತಿರ ಹಿತ್ವಾನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಅಂದ್ರೆ ನಿಮ್ಮ ಪ್ರಾಕೃತ ರೂಪ ಬಿಟ್ಟು ನಿಮ್ಮ ಚಿದಾನಂದ ರೂಪದಿಂದ ಇರೋದೇ ಮುಕ್ತಿ ಅಷ್ಟೇ. ಈಗ ನಮಗೇನು ಸ್ಥೂಲ ರೂಪ ಇದೆ, ಇಂಥ ಅಂದ್ರೆ ಇಂದ್ರಿಯ, ಇವಾಗ ಈ ಧಾತುಗಳಿಂದ ಮಾಂಸ, ಮಜ್ಜ, ಮೇದ ಏನಿದೆ, ಈ ಮೇಧಸ್ಸು ಇತ್ಯಾದಿಗಳಿಂದ ನಿರ್ಮಾಣಗೊಂಡ ಈ ದೇಹ ಏನಿದೆ, ಈ ದೇಹ ಬಿಡೋದು, ಸ್ಥೂಲ ರೂಪವನ್ನ ಬಿಡೋದು. ಇನ್ನು ಲಿಂಗ ದೇಹ ಇತ್ಯಾದಿಗಳೇನಿದೆ ಅದನ್ನೆಲ್ಲ ಬಿಡೋದು. ನಿಜವಾದ ನಮ್ಮ ರೂಪ, ಆ ಚಿದಾನಂದಮಯ ರೂಪ ಇದೆಯಲ್ಲ, ಆ ಚಿದಾನಂದಮಯ ರೂಪವನ್ನ ಪಡೆಯೋದು. ಆ ಪಡೆದು ಇರ್ತಾರಲ್ಲ, ಅದನ್ನೇ ಮುಕ್ತಿ ಅಂತ ಕರೀತಾರೆ. ಹಾಗಾದ್ರೆ ಬೇಡದೇ ಇರೋ ರೂಪವನ್ನ ಹೊರಗೆ ಹಾಕೊಂಡು ನಿಜವಾದ ರೂಪವನ್ನ ಪಡ್ಕೊಳ್ಳೋದೇ ಮುಕ್ತಿ ಅಂತ ಇದರರ್ಥ. ಅನ್ಯಥಾ ರೂಪಂ ಹಿತ್ವಾ ಸ್ವರೂಪೇಣ ವ್ಯವಸ್ಥಿತಿ. ಅನ್ಯಥಾ ರೂಪವನ್ನ ಬಿಟ್ಟು ಸ್ವರೂಪೇಣ, ನಮ್ಮ ನಿಜವಾದ ಸ್ವರೂಪದಿಂದ ಇರೋಬೇಕೆ ಅನ್ನೋದೇನಿದೆ ಅದನ್ನೇ ಮುಕ್ತಿ ಅಂತ ಕರೀತಾರೆ. ಹಾಗಾದ್ರೆ ಮುಕ್ತರಾಗ್ಲಿ ಅಮುಕ್ತರಾಗ್ಲಿ ಎಲ್ಲರೂ ಭಗವಂತನ ಉದರ ಪ್ರವೇಶ ಅಂತೂ ಮಾಡ್ಲೇಬೇಕು. ಅಲ್ಲಿ ಕೇವಲ ಅಮುಕ್ತರಿಗೆ ಮಾತ್ರ ಪ್ರವೇಶ ಅಂತಿಲ್ಲ, ಮುಕ್ತನಾದವನು ಭಗವಂತನ ಉದರದೊಳಗಡೆ ಪ್ರವೇಶ ಮಾಡ್ತಾನೆ. ಅದನ್ನು ಇಲ್ಲಿ ಹೇಳಿದ, ಅದರ ಮುಂದೆ ನೋಡ್ಬಹುದು. ಅಂತೂ ಮುಕ್ತಾಮುಕ್ತ ಎಲ್ಲ ಜೀವರ ಸಮುದಾಯ ಭಗವಂತನ ಒಳಗಡೆ ಪ್ರವೇಶವನ್ನ ಮಾಡ್ತಾರೆ. ಇನ್ನಷ್ಟೇ ಅಲ್ಲ, ಈ ಜೀವನಿಗೆ ಈ ಸಂಸಾರದಲ್ಲಿ ಬಂದಾಗ ಈ ಬಂಧನ ಏನು ಉಂಟಾಗಿದೆ, ಪ್ರಕೃತಿ ಬಂಧನ, ಇದನ್ನ ಅಸ್ವಾಭಾವಿಕ ಅಂತ ಕರೀತಾರೆ. ಅಂದ್ರೆ ಈ ಪ್ರಕೃತಿ ಬಂಧನ ಸ್ವಭಾವದಿಂದ ಇರಲ್ಲ ಜೀವನಿಗೆ, ಅದು ಬಂದು ಹೋಗೋದು ಅಷ್ಟೇ. ಅದು ಆಗಂತುಕ, ಬಂದು ಹೋಗುತ್ತೆ, ಅದು ಸ್ವಾಭಾವಿಕ ಅಲ್ಲ. ಸ್ವಾಭಾವಿಕ ಆದ್ರೆ ಯಾವತ್ತೂ ಹೋಗೋದೇ ಇಲ್ಲ ಅಂಥ ಗುಣ. ಈಗ ಹೇಳ್ತೀವಲ್ಲ, ಇವ್ರ ಸ್ವಭಾವನೆ ಹೀಗೆ ಅಂದ್ಮೇಲೆ ಅಂಥ ಗುಣ ಅವ್ರು ಸುಟ್ಟರೂ ಹೋಗಲ್ಲ. ಹಾಗೆ ಅದು ಯಾಕಂದ್ರೆ ಸ್ವಭಾವ ಇದ್ದ ಏನು ಮಾಡ್ಲಿಕ್ಕೆ ಬರಲ್ಲ. ಅದನ್ನ ಶಾಸ್ತ್ರದಲ್ಲೂ ಹೇಳ್ತಾರೆ, ಸ್ವಭಾವಸ್ಯ ಅನಪಾಯ. ಸ್ವಭಾವ ಎಂದಿಗೂ ಹೋಗಲ್ಲ. ಯಾವ ಜೀವನ ಸ್ವಭಾವ ಏನೋ ಅದು ಹಾಗೆ ಇರುತ್ತೆ, ಅದನ್ನ ಬದಲಾಗಲ್ಲ ಅಂತ. ಹಾಗೆ ಸ್ವಾಭಾವಿಕ ಆಗ್ಬಿಟ್ರೆ ಬಂಧ, ಅದು ಯಾವತ್ತೂ ನಮ್ ಜೊತೆಗೆ ಇರ್ಬೇಕು. ಆದ್ರೆ ಹಾಗಲ್ಲ, ಅದು ಬಂದಿದೆ, ಅದನ್ನ ಹೋಗಿಸ್ಕೊಳ್ಬೇಕಷ್ಟೇ. ಇಲ್ಲಾಂದ್ರೆ ಜೀವನಿಗೆ ಎಂದಿಗೂ ಕೂಡ ಅದು ಸ್ವಾಭಾವಿಕ ಅಂತ ಆದ್ರೆ ಅವನ ಮುಕ್ತಿ ಯಾವತ್ತೂ ದೊರಕಲ್ಲ ಅಂತ ಅರ್ಥ. ಆದ್ರಿಂದ ಇಲ್ಲಿ ಸ್ವಾಭಾವಿಕ ಬಂಧ ನ ಅಸ್ವಾಭಾವಿಕ ಬಂಧ. ಕೆಲವ್ರು ಏನ್ ಮಾಡ್ತಾರೆ, ಪ್ರಕೃತಿ ಬಂಧನೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಒಬ್ಬೊಬ್ರು ಒಂದೊಂದು ಅರ್ಥವನ್ನ ಹೀಗೆಲ್ಲ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಮತಗಳು ತುಂಬಾ ಇದೆ. ಅದನ್ನ ಒಂದೊಂದೇ ವಿಷಯವನ್ನ ತಗೊಂಡು ಭಾಗವತಲ್ಲೂ ಅನೇಕ ಕಡೆ ಬರುತ್ತೆ, ಮತ್ತೆ ಅದೆಲ್ಲ ಸಿಗತ್ತೆ. ಆದ್ರೆ ಈ ವಿಷಯನ ಅಂತ ನಮಗ್ ನೆನಪಿಸ್ಕೊಳ್ಬೇಕಷ್ಟೆ. ಅವಾಗ ಯಾಕಂದ್ರೆ 2ನೇ ಸ್ಕಂದದ ಈ ವಿಷಯ ನೆನಪಾಗ್ಬೇಕಲ್ಲ, ಮುಂದಿನ ಸ್ಕಂದಗಳಿಗೆ ಬಂದಾಗ ನೆನಪಾದಾಗ ಅದ್ರ ಸ್ವಾರಸ್ಯ ಅರ್ಥ ಆಗುತ್ತೆ. ಅಂತೂ ಹೀಗೆ ಈ 9 ತನಕ ಭಾಗವತದಲ್ಲಿ ಬಂದ 10 ಲಕ್ಷಣ ಏನಿದೆ ವಿಷಯ, ಅದರಲ್ಲಿ 9ನೇ ವಿಷಯದ ತನಕ ಬಂದಿದ್ದೀವಿ. ಇಲ್ಲಿ ಆಚಾರ್ಯರು ನಾರದೀಯ ಪುರಾಣದ ಶ್ಲೋಕವನ್ನ ಉದಾಹರಿಸ್ತಾರೆ. ಆ ನಾರದೀಯ ಪುರಾಣದಲ್ಲಿ ಏನ್ ವಿಷಯ ಹೇಳಿದ್ದಾರೆ, ಯಾಕೆ ಆಚಾರ್ಯ ಉದಾಹರಿಸಿದ್ರು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡಿದರೆ ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು.
ನಮಸ್ಕಾರ ಹರೇ ರಾಮಾಚಾರ್ಯ. ನಮಸ್ಕಾರ ಗುರುಗಳೇ.